ಹಲೋ ಪೀಪಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸ್ಕಿನ್ ಕೇರ್ ರೊಟೀನ್ದು ಕಂಟಿನ್ಯೂ ಮಾಡೋಣ ಪ್ರೊಸೆಸ್ ಏನು ಅಂತ. ಸೊ ಈಗ ನಾನು ಎವ್ರಿಡೇ ಸ್ಕಿನ್ ಕೇರ್ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ. ಅದು ಡೈಲಿ ನೀವು ಸ್ಕಿನ್ ಕೇರ್ ಯಾವ್ಯಾವ ಥರ ಮಾಡಬೇಕು, ಯಾವ್ಯಾವ ಸ್ಟೆಪ್ಪು ಎಲ್ಲ ಹೇಳಿದ್ದೀನಿ. ನಂತರ ಏನು ಮಾಡಬಹುದು ಅಂತಂದರೆ, ಇದು ಆಲ್ರೆಡಿ ಎಷ್ಟೊಂದು ಜನ ಮಾಡದೇ ಇರ್ತಾರೆ. ಸೊ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಯಾರು ಮಾಡಿಸ್ಕೊಳ್ಳೋದೇ ಇಲ್ವೋ ಅವ್ರು ಕಂಟಿನ್ಯೂ ಮಾಡೋವಂಥ ಅವಶ್ಯಕತೆ ಇರೋದು ಕಡಿಮೆ. ಅಂದರೆ ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ಇದನ್ನು ಆಲ್ರೆಡಿ ಮಾಡ್ತಿದ್ದೀರಾ ಅದನ್ನು ನಿಲ್ಲಿಸ್ಬೇಡಿ, ಕಂಟಿನ್ಯೂ ಮಾಡಿ. ಅದು ಏನು ಅಂದರೆ, ಈಗ ಬ್ಯೂಟಿ ಪಾರ್ಲರಿಗೆ ಅಥವಾ ಸಲೂನಿಗೆ ಹೋಗಿ ಫೇಶಿಯಲ್ಸ್ ಮಾಡಿಸ್ಕೊಳ್ಳೋದು, ಕ್ಲೀನಪ್ ಮಾಡಿಸ್ಕೊಳ್ಳೋದು, ಏನಾದರೂ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು, ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಕೊಂಡ್ಮೇಲೆ ಕ್ಲೆನ್ಸಿಂಗ್ ಮಾಡಿಸ್ಕೊಳ್ಳೋದು ಮಾಡ್ತಾಯಿದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ, ಅದನ್ನು ನಿಲ್ಲಿಸ್ಬೇಡಿ ಆಯಿತಾ. ಅದ್ರ ಜೊತೆಗೆ ನೀವು ಎವ್ರಿಡೇ ಸ್ಕಿನ್ ಕೇರ್ ಮಾಡ್ತಾನೆ ಇದ್ದರೆ ಗ್ಲೋ ಮೇಂಟೈನ್ ಆಗುತ್ತೆ ಆಯಿತಾ. ಈಗ ಫೇಶಿಯಲ್ ಮಾಡಿದ್ರೆ ಗ್ಲೋ ಬರಲಿಕ್ಕೆ ಒಂದು 10 ದಿನ ಆದರೂ ಟೈಮ್ ತೊಗೊಳ್ತದೆ. ಡೈಲಿ ಸ್ಕಿನ್ ಕೇರ್ ಮಾಡೋದ್ರಿಂದ ನಿಮಗೆ ಗ್ಲೋ ಮೇಂಟೈನ್ ಆಗುತ್ತೆ. ಅಂದರೆ ನಿಮಗೆ ದಿನ ನಿಮ್ಮ ಫೇಸಲ್ಲಿ ಗ್ಲೋ ಇರುತ್ತೆ. ಸೊ ಫೇಶಿಯಲ್ ಮಾಡೋದು ನಿಮಗೆ ಈ ಥರ. ಸೊ ಫೇಶಿಯಲ್ಲು ಈ ಥರ ಏನು ಕ್ಲೀನಪ್ಪು ಎಲ್ಲ ಮಾಡಿಸ್ತೀರಿ, ಅದು 15 ಡೇಸ್ ಅಥವಾ ಮಂತ್ಲಿ ಇಲ್ಲ 3 ಮಂತ್ಸ್ 6 ಮಂತ್ಸ್ ಹೀಗೆ ಮೇಂಟೈನ್. ಆಲ್ರೆಡಿ ಪ್ರೊಸೆಸಿಂಗಲ್ಲಿ ಮಾಡಿಸ್ತಾನೇ ಇರೋರು ಮಾಡಿಸ್ಕೊಳ್ಳಿ, ನಿಲ್ಸಕ್ಕೆ ಹೋಗಬೇಡಿ. ಜೊತೆಗೆ ಈ ಎವ್ರಿಡೇ ಸ್ಕಿನ್ ಕೇರು ಮಾಡ್ತಾಯಿದ್ರೆ ಗ್ಲೋ ಆಟೋಮೆಟಿಕ್ಲಿ ಬರುತ್ತೆ. ಒಂದು ಪಾಯಿಂಟ್, ಯಾರು ಇದನ್ನೆಲ್ಲ ಮಾಡಿಸೋದೇ ಇಲ್ವೋ, ಏನು ಪಾರ್ಲರ್ಗೆ ಹೋಗೋದೇ ಇಲ್ಲ, ನಾನು ವ್ಯಾಕ್ಸಿಂಗ್ ಮಾಡಿಸಲ್ಲ, ಫೇಶಿಯಲ್ ಹೇರ್ ತೆಗ್ಸಲ್ಲ, ಹಾಗೆ ಫೇಶಿಯಲ್ ಮಾಡಿಸಲ್ಲ, ತುಂಬ ಅಪರೂಪ. ಸೊ ಈ ಥರ ಎಲ್ಲ ಇರೋರು ಡೈಲಿ ಸ್ಕಿನ್ ಕೇರ್ ಏನು ಹೇಳಿದ್ದೀನಿ ಅದನ್ನ ಮಾಡಿದ್ರೆ ಸಾಕು. ಅದರಲ್ಲೇ ಹೆಚ್ಚು ಇವೆಂಚುಲಿ ಗ್ಲೋ ಬರ್ತಾ ಹೋಗುತ್ತೆ. ನಿಮಗೆ ಅದನ್ನು ಮತ್ತೆ ಯೂಸ್ ಮಾಡ್ತಾನೆ ಇರ್ತೀರ, ಅಭ್ಯಾಸ ಆಗಿಬಿಟ್ರೆ, ಪ್ರಾಕ್ಟೀಸ್ ಆದರೆ ಮಾಡ್ತಾನೇ ಇರೋವಾಗ ನಿಮ್ಗೇನಾಗುತ್ತೆ, ಗ್ಲೋ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ನಿಮಗೆ ಫೇಶಿಯಲ್ ಅವಶ್ಯಕತೆ ತುಂಬ ಕಡಿಮೆ. ಸೊ ನೆಕ್ಸ್ಟ್ ಫೇಶಿಯಲ್ ಯಾರು ಮಾಡಿಸಲ್ವೋ, ಏನಾದರೂ ಫೇಸ್ ಬಗ್ಗೆ ಮಾಡಬೇಕು ಅಂತ ಇದ್ದರೆ ಐಸ್ ಕ್ಯೂಬ್ ಡಿಪ್ನ ಮಾಡ್ಬೋದು. ಒಂದು ಐಸ್ ಕ್ಯೂಬ್ ಡಿಪ್ ಮಾಡೋದ್ರ ಜೊತೆಗೆ, ಐಸ್ ಕ್ಯೂಬ್ ಡಿಪ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಅಂದರೆ ಒಂದು ಐಸ್ ಕ್ಯೂಬ್ನ ಇಟ್ಕೊಂಡು ಫುಲ್ ಫೇಸ್ ಮಸಾಜು ಕೂಡ ಮಾಡಬಹುದು. ಜೊತೆಗೆ ಫೇಸ್ ಪ್ಯಾಕ್ ಸಿಗುತ್ತೆ, ಫೇಸ್ ಮಾಸ್ಕ್ ಸಿಗುತ್ತೆ, ಅದನ್ನೆಲ್ಲ ಹಾಕ್ಬೋದು. ಮುಲ್ತಾನಿ ಮಿಟ್ಟಿ ಹಾಕ್ಬೋದು, ರೋಸ್ ವಾಟರ್ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಒಂದು ಮನೆಯಲ್ಲಿ ತಗೊಳ್ಳುವಂಥ, ನಿಮಗೆ ವೀಕ್ಲಿ ಅಥವಾ 15 ಡೇಸ್ ಒಂದ್ಸತಿ ಕೇರ್ ಮಾಡುವಂಥ ಫೇಶಿಯಲ್ಗಳು, ಮನೆಯಲ್ಲೇ ಮಾಡುವಂಥದ್ದು. ಇವಾಗ ನೀವು ಬ್ಲ್ಯಾಕ್ ಹೆಡ್ಸ್ ಇದೆ, ಅದನ್ನು ರಿಮೂವ್ ಮಾಡ್ಕೋಬೇಕಂದ್ರೆ ಅದಕ್ಕೂ ಕೂಡ ಬ್ಲ್ಯಾಕ್ ಹೆಡ್ ರಿಮೂವರ್ ಸ್ಟ್ರಿಪ್ಸ್ ಸಿಗುತ್ತೆ, ಅದನ್ನು ತಂದಿಟ್ಕೊಳ್ಬೋದು. ಮುಲ್ತಾನಿ ಮಿಟ್ಟಿ ಹಚ್ಬೋದು, ರೋಸ್ ವಾಟರ್ ಹಚ್ಬೋದು. ರೋಸ್ ವಾಟರ್ ಹಾಕಿನೇ ಮುಲ್ತಾನಿ ಮಿಟ್ಟಿ ಮಿಕ್ಸ್ ಮಾಡಿ ಹಚ್ಬೋದು. ಮೊಸರು ಹಚ್ಬೋದು, ಟೊಮ್ಯಾಟೊ ರಬ್ ಮಾಡ್ಬೋದು, ಪೊಟ್ಯಾಟೊ ರಬ್ ಮಾಡ್ಬೋದು, ಲೆಮನ್ ರಬ್ ಮಾಡ್ಬೋದು. ಸೊ ಇದೆಲ್ಲ ಫೇಶಿಯಲ್ ನೀವು ಕಂಟಿನ್ಯೂ ಮಾಡಿದ್ರೆ ನಿಮಗೂ ಅಷ್ಟೇ ಡೈಲಿ ಗ್ಲೋ ಬರ್ತಾ ಹೋಗುತ್ತೆ ಸ್ಕಿನ್. ಆಮೇಲೆ ಡೈಲಿ ಸನ್ಸ್ಕ್ರೀನು ಈ ಥರ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಎಲ್ಲ. ಯಾಕಂದರೆ ನಿಮ್ಮ ಸ್ಕಿನ್ನ ಪ್ರೊಟೆಕ್ಟಾಗಿ ಇಟ್ಕೋತೀರ. ಜಾಸ್ತಿ ಸನ್ಲೈಟ್ಗೆ ವಿಸಿಬಲ್ ಆಗುವಂಥದ್ದು ಮುಖ, ಹಾಗಾದ್ರಿಂದ ಮುಖನ ನಾವು ತುಂಬ ಸೆಕ್ಯೂರ್ ಆಗಿ ಕೇರ್ ಮಾಡಬೇಕಾಗುತ್ತೆ. ಈ ಒಂದು ಬಾಡಿ ಕೂಡ ಸನ್ಸ್ಕ್ರೀನ್ ಬರುತ್ತೆ, ಅದನ್ನು ಹಾಕಿದರೆ ಒಳ್ಳೆಯದು. ಸೊ ಅಲ್ಲಿಗೆ ನಿಮ್ಮ ಸ್ಕಿನ್ನನ್ನು ನೀವು ಚೆಂದ ಮೇಂಟೈನ್ ಮಾಡಲಿಕ್ಕೆ ಒಂದು ಅವಕಾಶ. ಸೊ ಇದು ಒಂಥರದ ಪ್ರೊಸೀಜರ್ಸ್ ಕೂಡ ಇದೆ. ಇಲ್ಲಿ ಸ್ಕಿನ್ ಕೇರ್ ಆಗಲಿ, ಮಂತ್ಲಿ ಆಗಲಿ, 15 ಡೇಸ್ ಸ್ಕಿನ್ ಕೇರ್ ರೊಟೀನ್ ಆಗಲಿ, ಎಲ್ಲ ಥರ ಸ್ಕಿನ್ ಕೇರ್ ರೊಟೀನ್ಸು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಸೊ ನಿಮ್ಮ ಅನುಕೂಲ, ಪಾರ್ಲರ್ಗೆ ಹೋಗಿನೂ ಮಾಡಿಸ್ಕೊಳ್ಬಹುದು, ಅಥವಾ ಮನೆಯಲ್ಲೇ ಏನು ಹೇಳಿದೆ ಈ ಪ್ರೊಸೀಜರ್ನ ಕೂಡ ಮಾಡ್ಕೊಳ್ಬಹುದು. ಲೈಕ್ ಮೊಸರು ಯೂಸ್ ಮಾಡೋದು, ಟೊಮ್ಯಾಟೊ ಯೂಸ್ ಮಾಡೋದು, ಲೆಮನ್ ಯೂಸ್ ಮಾಡೋದು, ಐಸ್ ಕ್ಯೂಬ್ಸ್ ಯೂಸ್ ಮಾಡೋದು, ಅದು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತಿದ್ರೆ ಮನೆಯಲ್ಲೇ ಸಹ ಮಾಡ್ಕೊಳ್ಬೋದು. ಇದೆಲ್ಲ ಮಿನಿಮಮ್ ಕೇಳಿದ ತಕ್ಷಣ ಅನಿಸುತ್ತೆ, ಇಷ್ಟೆಲ್ಲ ನಾನು ಮೇಂಟೈನ್ ಮಾಡಬೇಕಾ, ಇಷ್ಟೆಲ್ಲ ನಾನು ಮಾಡೋಕ್ಕಾಗತ್ತಾ ಅಂತ. ಒಂದು 5 ರಿಂದ 10 ನಿಮಿಷ ನೀವು ಇದಕ್ಕೆ ಕೊಟ್ಟರೆ ಖಂಡಿತ ನೀವು ಮುಂದೆ ತಿಂಗಳಲ್ಲೇ ನಿಮಗೆ ನಿಮ್ಮ ಫೇಸಲ್ಲಿ ಆಗುವಂಥ ಬದಲಾವಣೆ ಗೊತ್ತಾಗುತ್ತೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ, ಸ್ಕಿನ್ ಬ್ರೈಟ್ನಿಂಗ್ ಆಗೋದು ಗೊತ್ತಾಗುತ್ತೆ. ಸೊ ಈ ಇದನ್ನು ಎಲ್ಲರೂ ಮಾಡಿ, ಎಲ್ಲರೂ ಕೊರಿಯನ್ಸ್ ಥರನೇ ಹೆಂಗಾಗಿ ಕಾಣಲಿ. ಹಾಗೆ ನಮ್ಮ ಏಜಿಗಿಂತ ನಮ್ಮ ಸ್ಕಿನ್ ಏಜ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ಪೊಲ್ಯೂಷನ್. ಈ ಮೇಂಟೆನೆನ್ಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಏಜಿಗಿಂತ ನಮ್ಮ ಸ್ಕಿನ್ ಏಜ್ ಕಡಿಮೆ ಕಾಣುತ್ತೆ. ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಏಜ್ ಇಷ್ಟು ಅಂತ ಹೇಳಲ್ಲ, ಕಡಿಮೆ ವಯಸ್ಸಿನ ಥರ ಕಾಣ್ತೀವಿ. ಸೊ ಇದಕ್ಕೋಸ್ಕರ ಎಲ್ಲರೂ ಮಾಡಿ. ಈಗ ಲೈಕ್ ಕೊರಿಯನ್ ಆಗಲಿ, ಜಪಾನೀಸ್ ಆಗಲಿ, ಎಲ್ಲರೂ ಹೇಳ್ತಾರಲ್ಲ, ಅವ್ರಿಗೆ 50 ಇಯರ್ಸ್ ಆಗಿದೆ ಗೊತ್ತಾಗಲ್ಲ ಇನ್ನೂ ಹೆಂಗಾಗಿದ್ದಾರೆ.
ಸೊ ಆ ಥರ ಮೇಂಟೈನ್ ಆಗುತ್ತೆ. ಈ ಮೇಂಟೆನೆನ್ಸ್ ಎಲ್ಲರೂ ಮಾಡಿದ್ರೆ ಆಗುತ್ತೆ. ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿ ನಮ್ಮ ಇಂಡಿಯನ್ಸ್ ಎಲ್ಲರೂ ಚೆಂದ ಕಾಣಬೇಕಂತ ನನ್ನ ಆಸೆ. ಸೊ ಈ ವಿಡಿಯೋ ಸ್ಕಿನ್ ಕೇರ್ದು ಇಲ್ಲಿಗೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.